ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿ ಪರಮಧಾಮ ನಿವಾಸಿಯಾಗಿ ಬಿಡುವಂತಹ ಪ್ರಾಕ್ಟಿಕಲ್ ಅಭ್ಯಾಸವನ್ನು ಮಾಡಲಿಕ್ಕಾಗತ್ತಾ ಚೆಕ್ ಮಾಡಿ. ಏನೆಲ್ಲ ಸಂಕಲ್ಪಗಳು ಓಡಾಡ್ತಾ ಇದೆ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಮನಸ್ಸು ಬುದ್ಧಿಗೆ ಮಾಲೀಕ ನಾನು ಆತ್ಮ ಏಕಾಗ್ರಗೊಳಿಸಿದ್ದೇನೆ, ಪರಮಧಾಮ ನಿವಾಸಿಯಾಗಿ ಬಿಟ್ಟಿದ್ದೇನೆ. ಮಾಡಲಿಕ್ಕೆ ಸಾಧ್ಯನಾ? ಬಾಬಾ ನೋಡ್ತಾ ಇದ್ದಾರೆ. ಮಾಡಲಿಕ್ಕೆ ಸಾಧ್ಯನಾ? ಎಲ್ಲ ಮನಸ್ಸಿನ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್. ಓನ್ಲಿ ಸಮರ್ಥ ಸಂಕಲ್ಪಧಾರಿಗಳಾಗಿ ನಾನಾತ್ಮ ಮನಸ್ಸು ಬುದ್ಧಿಗೆ ಮಾಲೀಕ ಪರಮಧಾಮ ನಿವಾಸಿಯಾಗಿ ಬಿಟ್ಟಿದ್ದೇನೆ. ಸಾಧ್ಯನಾ? ಬಾಬಾ ನೋಡ್ತಾ ಇದ್ದಾರೆ. ಯಾವ ಮಕ್ಕಳು ಬಹಳ ಕಾಲದ ಈ ಅಭ್ಯಾಸವನ್ನು ಮಾಡಬಲ್ಲಿರಿ ಅಂತಹ ಮಕ್ಕಳು ಅಂತಿಮ ಸಮಯದಲ್ಲಿ ಎಂತಹದ್ದೇ ಹಲ್ಚಲ್ ಬಂದರೂ ಗೆಲ್ಲುವ ತಾಕತ್ತನ್ನು ಈಗಿನಿಂದಲೇ ಜಮಾ ಮಾಡಿಕೊಳ್ಳುತ್ತಿರುವ ವಿಶೇಷ ಮಕ್ಕಳನ್ನು ಬಾಬಾ ನೋಡ್ತಾ ಇದ್ದಾರೆ. ಸಾಧ್ಯವಾಗುತ್ತಾ? ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್, ವ್ಯರ್ಥಗಳಿಗೆ ಫುಲ್ ಸ್ಟಾಪ್, ಚಿಂತೆಗಳಿಗೆ ಫುಲ್ ಸ್ಟಾಪ್, ಎಲ್ಲ ಮಾತುಗಳಿಗೆ ಫುಲ್ ಸ್ಟಾಪ್. ಸಮರ್ಥ ಸಂಕಲ್ಪವನ್ನೇ ಹೊಂದಿ. ಏನೇ ಆಗಿರಲಿ ಜೀವನದಲ್ಲಿ, ಈ ಸೆಕೆಂಡಿನಲ್ಲಿ, ಈ 1 ಅವರ್ ಹಿಂದಗಡೆ ಏನೆಲ್ಲ ಆಗಿರಲಿ, ಆತ್ಮ ವಿಕರ್ಮವೇ ಮಾಡಿರಲಿ, ತಪ್ಪನ್ನೇ ಮಾಡಿರಲಿ, ಶ್ರೀಮತ ಉಲ್ಟಾನೇ ಮಾಡಿರಲಿ, ನೋವನ್ನೇ ಅನುಭವಿಸಿರಲಿ, ರೋಗದಿಂದ ಬಳಲ್ತಾ ಇರಲಿ, ನೋವಿನಿಂದ ಬಳಲ್ತಾ ಇರಲಿ, ಎಲ್ಲ ಚಿಂತೆಗಳಿಂದ, ಬೇಜಾರುಗಳಿಂದ, ಭಯದಿಂದ, ಹೃದಯ ವಿಧೀರ್ಣತೆಯಿಂದ ಬೆನ್ನನಾಗಿ ನಾನಾತ್ಮ ಮನಸ್ಸು ಬುದ್ಧಿಗೆ ಮಾಲೀಕನಾಗಿ ಪರಮಧಾಮ ನಿವಾಸಿಯಾಗಿ ಕುಳಿತುಕೊಳ್ಳುವ ಸಾಧ್ಯತೆ ಇದೆ. ಪ್ರಾಕ್ಟಿಕಲ್ ಪ್ರಯತ್ನ ಮಾಡಿ ಮಕ್ಕಳೇ ಅಂತಿದ್ದಾರೆ. ಬಾಬಾ ಶಕ್ತಿ ತುಂಬುವಾಗ ಎಲ್ಲದರಿಂದ ಭಿನ್ನವಾಗುವ ತಾಕತ್ತು ನಮ್ಮಲ್ಲಿ ತುಂಬಿದೆ. ಯಾಕೆಂದರೆ ಮುಂಬರುವ ದಿನಗಳಲ್ಲಿ ಹಲ್ಚಲ್, ಏರುಪೇರು, ಎಲ್ಲ ಸಮಸ್ಯೆಗಳೇ ಸುತ್ತಲೂ 360 ಡಿಗ್ರಿ ಸಮಸ್ಯೆಗಳು. ಬಾಂಬೆ ಬೀಳ್ತಾ ಇರ್ತದೆ, ಭೂಮಿನೇ ಕುಸಿತಾ ಇರ್ತದೆ, ನೀರೇ ಮನೆ ಒಳಗಡೆ ಹೋಗ್ತಾ ಇರ್ತದೆ. ಅಂಥ ಸಮಯದಲ್ಲೂ ಕೂಡ ಅಚಲ ಸ್ಥಿತಿಯನ್ನು ಯಾರು ಇಟ್ಕೊಳ್ಳಿಕ್ಕೆ ಸಾಧ್ಯ ಅಂದರೆ ಈ ಸಮಯದಲ್ಲಿ ಅಟ್ ಪ್ರೆಸೆಂಟ್ ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕಿ ಸಮರ್ಥ ಸಂಕಲ್ಪಗಳನ್ನು ಮಾಡುತ್ತಾ ಮನಸ್ಸು ಬುದ್ಧಿಗೆ ಮಾಲೀಕರಾಗಿ ಹೃದಯೇಶ್ವರನ ಜೊತೆಗೆ ಪರಮಧಾಮದಲ್ಲಿ ನಾನಾತ್ಮ ಪರಮಧಾಮ ನಿವಾಸಿಯಾಗಿ ಬಿಡುವಂತಹ ತಾಕತ್ತು ಈ ಕ್ಷಣದಿಂದಲೇ ಅಭ್ಯಾಸ ಪರಮಾತ್ಮ ಮಾಡಿಸ್ತಾ ಇರುವ ಸಮಯದಲ್ಲಿ ನಾವು ಮಾಡಲಿಲ್ಲ ಅಂದರೆ ಮುಂದೆ ಬರುವ ಸಮಯದಲ್ಲಿ ನಾವು ಅನುಭವಿಸ್ಬೇಕಾಗ್ತದೆ, ಕಷ್ಟಪಡಬೇಕಾಗ್ತದೆ. ಆವಾಗ ಬಾಬಾ ಹೇಳಿದರು ನಾನು ಅಭ್ಯಾಸ ಮಾಡಲಿಲ್ಲ, ಆಮೇಲೆ ನೋಡಿದ್ರೆ ಆಯಿತು ಅನ್ನುವಂಥವರೆಗೆ ದಾಲ್ ರೋಟಿನೂ ಸಿಗುವುದಿಲ್ಲ. ಬಾಬಾ ಸ್ಪಷ್ಟ ಮಾಡಿದ್ದಾರೆ. ಹಾಗಾದರೆ ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕಲಿಕ್ಕೆ ನಮಗೇನು ತೊಂದರೆ? ಏನೆಲ್ಲ ನಡೀತಾ ಇದೆ ಈ ಸೆಕೆಂಡಿನಲ್ಲಿ? ಸಂಕಲ್ಪ, ಮನಸ್ಸಿನ ಸಂಕಲ್ಪಗಳೇ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಲ್ವ. ಒಂದು ನಿಮಿಷದಲ್ಲಿ 30, 40, 60, 100ರಷ್ಟು ಕೂಡ ಸಂಕಲ್ಪ ನಡೀತಾನೆ ಇರ್ತದೆ, ಓಡ್ತಾನೆ ಇರ್ತದೆ. ಅದನ್ನು ಕಂಟ್ರೋಲ್ ಮಾಡುವುದೇ ರಾಜಯೋಗವಾಗಿದೆ. ಸಂಕಲ್ಪಗಳನ್ನು ಹತೋಟಿಯಲ್ಲಿ ತರುವಂಥದ್ದು. ಕಂಟ್ರೋಲಿಂಗ್ ಪವರ್ ಎಲ್ಲಿಂದ ಬರ್ತದೆ? ಪರಮಾತ್ಮ ನಮಗೆ ಶಕ್ತಿಯನ್ನು ತುಂಬಿದ್ದಾರೆ. ಹಾಗಾದರೆ ಅದರ ಅಭ್ಯಾಸವನ್ನು ಪ್ರಾಕ್ಟಿಕಲ್ ಪ್ರಯೋಗದಲ್ಲಿ ತರುವಂತಹ ವಿಶೇಷ ರಚನೆಗಳನ್ನು ಬಾಬಾ ನೋಡ್ತಾ ಇದ್ದಾರೆ. ನಿರಂತರ ಅಭ್ಯಾಸ ಮಾಡಿಸಲಿಕ್ಕೆ ಒಂದು ಗ್ರೂಪನ್ನು ಕ್ರಿಯೇಟ್ ಮಾಡಿದ್ದಾರೆ ಬಾಬರವರು. ಅಭ್ಯಾಸವನ್ನು ನಿರಂತರ ಯಾವ ಮಕ್ಕಳು ನಿಶ್ಚಯ ಬುದ್ಧಿಯಿಂದ ನಿರಹಂಕಾರಿಗಳಾಗಿ ಮಾಡಲು ಇಚ್ಛಿಸ್ತಾರೆ ಅಂಥ ಮಕ್ಕಳಿಗೆ ವಿಶೇಷ ತಾಕತ್ತನ್ನು ತುಂಬಲು ಪರಮಾತ್ಮ ಈ ಅಭ್ಯಾಸವನ್ನು ಮಾಡಿಸ್ತಾ ಇದ್ದಾರೆ. ನಾವೆಲ್ಲರೂ ರೆಡಿನಾ? ರೆಡಿ? ಎವರ್ ರೆಡಿ? ಆತ್ಮಿಕ ಸೈನಿಕರೇ ರೆಡಿನಾ? ಕೋಟೆಯಲ್ಲಿ ಕೆಲವರೇ ಮಾತ್ರ, ಕೋಟ್ಯಾನುಕೋಟಿ ಆತ್ಮಗಳು ಬಲೇ ಇದ್ದಾರೆ, ಬ್ರಹ್ಮಕುಮಾರರಿದ್ದಾರೆ. ಅದರಲ್ಲಿ ಕೆಲವು ಮಕ್ಕಳು ನಿರಂತರ ತೀವ್ರ ಗತಿಯಲ್ಲಿ ಪುರುಷಾರ್ಥವನ್ನು ಮಾಡುವಂಥವರು. ಆ ತೀವ್ರ ಗತಿಯಲ್ಲಿ ಪುರುಷಾರ್ಥ ಮಾಡುವವರ ಲಿಸ್ಟಲ್ಲಿ ನಾನಿದ್ದೇನೆ ಎಂಬುವ ಹೆಮ್ಮೆಯಿಂದ, ನಿಶ್ಚಯದಿಂದ ನಾವೆಲ್ಲರೂ ಈ ಕ್ಷಣದಲ್ಲಿ ಎಲ್ಲ ಸಂಕಲ್ಪಗಳಿಗೆ ಫುಲ್ ಸ್ಟಾಪ್ ಹಾಕಿ ಪರಮಧಾಮ ನಿವಾಸಿಯಾಗುತ್ತಿದ್ದೇವೆ.
ಪರಮಧಾಮ ನಿವಾಸಿಯಾಗುತ್ತಿದ್ದೇವೆ. ಪರಮಧಾಮ ನಿವಾಸಿಯಾಗಿದ್ದೇವೆ. ಕಂಪ್ಲೀಟ್ ಜಾಗೃತ ಅವಸ್ಥೆಯಲ್ಲಿ ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆಗೆ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ, ಇದೊಂದೇ ಸಂಕಲ್ಪ, ಬೇರೆ ಯಾವ ಸಂಕಲ್ಪವೂ ಇಲ್ಲ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನೊಂದಿಗೆ ಆತ್ಮಕ್ಕೆ ಶಕ್ತಿ ಎಲ್ಲಿಂದ ಸಿಗ್ತದೆ? ಕರೆಂಟ್ ಎಲ್ಲಿಂದ ಸಿಗ್ತದೆ? ಮನಸ್ಸು ಮತ್ತು ಬುದ್ಧಿ ಎಂಬ ವಾಯರನ್ನು ಪವರ್ ಹೌಸ್ ಎಂಬ ಸಾಕೆಟ್ಗೆ ಜೋಡಿಸಿದಾಗ ಆತ್ಮದಲ್ಲಿ ಕರೆಂಟ್ ಹರಿಯುತ್ತೆ. ಆ ಕರೆಂಟೇ ಪರಮಾತ್ಮ ಕರೆಂಟ್. ಈಗ ನಿರಂತರ ಒಂದೇ ಸಂಕಲ್ಪ, ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ. ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿದ್ದೇವೆ. ಮೇರಾ ಬಾಬಾ ಮೇರಾ ಬಾಬಾ ಮೇರಾ ಬಾಬಾ. ನೆಕ್ಸ್ಟ್ 5 minutes ನನ್ನ ಬಾಬಾ ಎಂದು ಬಿಟ್ಟರೆ ಬೇರೆ ಯಾವ ಸಂಕಲ್ಪನೂ ಬರದೇ ಇರುವ ಹಾಗೆ ನೋಡ್ಕೊಳ್ತಾ ಇದ್ದೀವಿ. ಮನಸ್ಸು ಬುದ್ಧಿ ಏಕಾಗ್ರವಾಗಿದೆ ಪರಮಧಾಮದಲ್ಲಿ. ಕೋಟಿಯಲ್ಲಿ ಕೆಲವರಿಗೆ ಮಾತ್ರ ಸಹನ ಶಕ್ತಿ, ಪ್ರಾಕ್ಟಿಕಲ್ ಅವಸ್ಥೆಯನ್ನು ಹೊಂದಲಿಕ್ಕೆ ಪ್ರಯತ್ನ ನಿರಹಂಕಾರಿ ಮಕ್ಕಳು ಮಾಡಲಿಕ್ಕೆ ಸಾಧ್ಯ. ಆ ನಿರಹಂಕಾರಿ ಮಕ್ಕಳು ನಾವುಗಳಾಗಿ ಮನಸ್ಸು ಬುದ್ಧಿಯನ್ನು ಜೋಡಿಸಿದ್ದೇವೆ ಪರಮಧಾಮದಲ್ಲಿ. ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ನನ್ನ ಬಾಬಾ ಎಂಬ ಧುನ್ನಲ್ಲಿದ್ದೇವೆ. ಪ್ರಾಕ್ಟಿಕಲ್ ಅವಸ್ಥೆಯಲ್ಲಿ ನನ್ನ ಬಾಬಾ ಒಂದೇ ಸಂಕಲ್ಪ, ಬೇರೆ ಯಾವ ಸಂಕಲ್ಪವೂ ಇಲ್ಲ. ಪರಮಧಾಮದಲ್ಲಿ ಜ್ಞಾನ ಸೂರ್ಯನ ಜೊತೆ ನನ್ನ ಅಪ್ಪಾಜಿ, ನನ್ನ ಬಾಬಾ ನನ್ನ ಬಾಬಾ. ಒಂದೇ ಧುನ್ನಲ್ಲಿ ಒಂದೇ ಸಂಕಲ್ಪದಲ್ಲಿ ಸ್ಥಿರನಾಗಿದ್ದೇನೆ. ಅಚಲ ಸ್ಥಿತಿ ಕೋಟಿಯಲ್ಲಿ ಕೆಲವರು ಮಾಡಲಿಕ್ಕೆ ಸಾಧ್ಯ. ನಿರಂತರ ನನ್ನ ಬಾಬಾ ನನ್ನ ಬಾಬಾ
ನನ್ನ ಬಾಬಾ. ನನ್ನ ಬಾಬಾ. ಒಂದೇ ಸಂಕಲ್ಪ, ಬೇರೆ ಯಾವುದೇ ಸಂಕಲ್ಪ ಇಲ್ಲ. ನಾನಾತ್ಮ ಬಿಂದು, ಪರಮಾತ್ಮ ಬಿಂದು, ಪರಮಧಾಮದಲ್ಲಿ ನಾನು ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ, ನನ್ನ ಬಾಬಾ. ಬಾಪ್ ದಾದ ಸೂಕ್ಷ್ಮವತನದಲ್ಲಿ ನಾವೆಲ್ಲ ಮಕ್ಕಳನ್ನು ಸಮೀಪಕ್ಕೆ ಕರೆದು ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತಾ ಸ್ವದರ್ಶನ ಚಕ್ರಧಾರಿ ಆತ್ಮ ಭವದ ವರದಾನವನ್ನು ಕೊಡುತ್ತಾ ಸ್ವಯಂ ಬಾಪ್ ದಾದ ಸ್ವದರ್ಶನ ಚಕ್ರಧಾರಿ ಭವದ ವರದಾನವನ್ನು ಕೊಡುತ್ತಾ ಸ್ವಯಂನ ದರ್ಶನವನ್ನು ಹೇಗೆ ಮಾಡುವುದೆಂಬುದನ್ನು ಕಲಿಸಿಕೊಡ್ತಾ ಇದ್ದಾರೆ. ಅಟೆನ್ಷನ್ ಪ್ಲೀಸ್. ಸೂಕ್ಷ್ಮ ವತನವಾಸಿಗಳೇ, ಫರಿಸ್ತೆಗಳೇ, ಬಾಪ್ ದಾದ ಏನು ಹೇಳ್ತಾರೆ? ಅಭ್ಯಾಸ ಮಾಡೋಣ. ಬಾಪ್ ದಾದ ಎಲ್ಲ ಮಕ್ಕಳಿಗೆ ಐದು ಸ್ವರೂಪವನ್ನು ಕೊಡ್ತಾ ಇದ್ದಾರೆ. ಎದುರುಗಡೆ ಶುಭ ಬರಬರನೆ ನೋಡ್ತಾ ಇರಲಿ. ಕಣ್ಣುಗಳು ಆ ಕಡೆ ಈ ಕಡೆ ಹರಿದಾಡ್ಕೊಡ್ದು. ಕಣ್ಣುಗಳು ಬಲೆ ಫೋಟೋ ನೋಡ್ತಾ ಇರಲಿ, ಆದರೆ ದಿವ್ಯ ನೇತ್ರ ಮಾತ್ರ ಅನಾದಿ ಆದಿದೇವತಾ ಪೂಜ್ಯ ಬ್ರಾಹ್ಮಣ ಫರಿಸ್ತ. 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 ಹೀಗೆ ಐದು ಸ್ವರೂಪವನ್ನೇ ನಾನಾತ್ಮ ತ್ರಿಕಾಲದರ್ಶಿಯಾಗಿ ಮೂರು ಕಾಲವನ್ನು ದರ್ಶನ ಮಾಡ್ತೇನೆ. ನನ್ನದೇ ಆತ್ಮ 84 ಜನ್ಮದ ಚಕ್ರದಲ್ಲಿ ಹೇಗೆ ಬರ್ತದೆ ಎಂಬುದನ್ನು ಅಭ್ಯಾಸದ ಮುಖಾಂತರ ನೋಡ್ತೇನೆ. ದಿವ್ಯನೇತ್ರ ಪರಮಾತ್ಮ ಕೊಟ್ಟಿದ್ದಾರೆ. ಮಾಸ್ಟರ್ ತ್ರಿನೇತ್ರಿಯಾಗಿದ್ದೇನೆ, ತ್ರಿಕಾಲದರ್ಶಿಯಾಗಿದ್ದೇನೆ, ತ್ರಿಲೋಕಿಯಾಗಿದ್ದೇನೆ. ಅನುಭವ ಮಾಡಿ. ಮೊದಲನೇ ಸ್ವರೂಪ ದಿವ್ಯ ನೇತ್ರದಿಂದ ನೋಡ್ತಾ ಇದ್ದೀವಿ. ಜ್ಯೋತಿರ ಬಿಂದು ಸ್ವರೂಪ ಪರಮಧಾಮ್ ನಿವಾಸಿ. ನೆನಪಿದೆಯಲ್ವಾ ಎಲ್ರಿಗೂ? ನೆನಪಿದೆಯಾ? ನೆನಪಿದೆಯಾ ಎಲ್ರಿಗೂ? ಯಾರು ಮರೆಯಲ್ಲ. ಎರಡನೇ ಸ್ವರೂಪದಲ್ಲಿ ಸ್ವರ್ಗದಲ್ಲಿ ಆದಿದೇವತಾ ಸ್ವರೂಪ, ಡಬಲ್ ಕಿರೀಟಧಾರಿ, ಡಬಲ್ ಅಹಿಂಸಕ್, ಮರ್ಯಾದಾ ಪುರುಷೋತ್ತಮ, ಸರ್ವಗುಣ ಸಂಪನ್ನ ದೇವತಾ ಸ್ವರೂಪದಲ್ಲಿ ತಲುಪಿದ್ದೀರಾ? ಇಮರ್ಜ್ ಮಾಡ್ಕೋಬೇಕು. ನಾನೇ ಆದಾಗಿದ್ದೇನೆ, ನಾನೇ ದೇವತಾ ಆಗಿದ್ದೇನೆ ಎಂಬುವ ಇಮರ್ಜ್ ಸಂಕಲ್ಪದಲ್ಲಿ ಆ ರೂಪದಲ್ಲಿ ಇಮರ್ಜ್ ಆಗಿದ್ದೇನೆ. ಮೂರನೇ ಸ್ವರೂಪ ಮಧ್ಯದಲ್ಲಿ ಪೂಜ್ಯ ಸ್ವರೂಪ,
ವಿಘ್ನ ವಿನಾಶ ಗಣೇಶ್, ಮಹಾವೀರ ಹನುಮಾನ್, ಮಾ ಲಕ್ಷ್ಮಿ, ಮಾ ಸರಸ್ವತಿ. ನಾಲ್ಕನೇ ಸ್ವರೂಪ ಬ್ರಾಹ್ಮಣ. ಹಿಸ್ಟ್ರಿ ಹಾಲ್, ಬಾಪ್ ದಾದಾರವರ ಕಮರ, ಶಾಂತಿ ಸ್ತಂಭ, ಕುಟೀರ. 4 ಧಾಮಗಳ ದರ್ಶನವನ್ನು ಮಾಡ್ತೇನೆ. ಪರಮಾತ್ಮನ ಪಾಲನೆಯಲ್ಲಿ ಫಲೀಭೂತ ಆಗ್ತಾನೆ ಇದ್ದೇನೆ. ಬ್ರಾಹ್ಮಣ ಸ್ವರೂಪದಲ್ಲಿದ್ದೇನೆ. ನಾಲ್ಕನೇ ಸ್ವರೂಪದಿಂದ ಬ್ರಾಹ್ಮಣನಿಂದ ಫರಿಸ್ತಾ ಸ್ವರೂಪದಲ್ಲಿ ಸೂಕ್ಷ್ಮ ವತನವನ್ನು ತಲುಪಿದ್ದೇನೆ. ಅವ್ಯಕ್ತ ಫರಿಸ್ತಾ. ವಿಶ್ವದ ಗ್ಲೋಬ್ಗೆಲ್ಲ ಶಕ್ತಿಯ ಕಿರಣಗಳನ್ನು ಹರಡಿಸುತ್ತಿದ್ದೇನೆ. ಪ್ರಕೃತಿಗೂ ಹರಡಿಸುತ್ತ ಪ್ರಕೃತಿ ಜೀತಾತ್ಮನಾಗಿದ್ದೇನೆ. ಮಾಯಾಜೀತ. 5 ಸ್ವರೂಪಗಳೆಲ್ರಿಗೂ ನೆನಪು ಬಂತ. ವೆರಿ ಗುಡ್. ಈಗ ಟಾಸ್ಕ್ ಕೊಡ್ತಾ ಇದ್ದಾರೆ ಬಾ. 1 ಸೆಕೆಂಡಿನಲ್ಲಿ 5 ರೂಪಗಳಲ್ಲಿ ಅನುಭವ ಮಾಡಬೇಕು. ಅನಾದಿ ಆದಿದೇವ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ. ಅನುಭವ ಮಾಡಬಲ್ಲಿರಾ? ಸೆಕೆಂಡಿನಲ್ಲಿ ಅನಾದಿ ಆದಿದೇವತ ಪೂಜ್ಯ ಬ್ರಾಹ್ಮಣ ಫರಿಸ್ತ ಮಾಡ್ತಾ ಇದ್ದೀರಿ? ಬಾಬಾ ಕೇಳ್ತಾ ಇದ್ದಾರೆ. ಅನಾದಿ ಅಂದ ತಕ್ಷಣ ಪರಮಧಾಮ, ಆದಿ ಅಂದರೆ ಸ್ವರ್ಗ, ಮಧ್ಯ ಅಂದರೆ ಪೂಜ್ಯ, ಬ್ರಾಹ್ಮಣ ಅಂದರೆ ಸಂಗಮದ ಸ್ಥೂಲ ಮನೆ, ಫರಿಸ್ತಾ ಅಂದರೆ ಸೂಕ್ಷ್ಮವಾದ. 5 ಸ್ವರೂಪ ಎಷ್ಟು ಪ್ರಿಯ ಆಗಿದೆ ನೋಡಿ. ಯಾವಾಗ ಬೇಕು ಯಾವುದೇ ರೂಪದಲ್ಲಿರಬೇಕು ಅನಿಸಿದ್ರೆ, ಸ್ಥಿತರಾಗಬೇಕು ಅಂದ್ಕೊಂಡ್ರೆ ಆ ರೂಪದಲ್ಲಿ ವಿಚಾರ ಮಾಡಿದ್ವಿ, ಫರಿಸ್ತಾ ಅನ್ಕೊಡ್ರಿ, ಫರಿಸ್ತಾ ಆಗ್ಬಿಡೋದು, ಅನುಭವ ಮಾಡುವಂಥದ್ದು. ಬ್ರಾಹ್ಮಣ ಅನ್ಕೊಡ್ರಿ, ಬ್ರಾಹ್ಮಣ ಅಂದ ತಕ್ಷಣ ಅನುಭವ ಮಾಡ್ಬೇಕು ಬ್ರಾಹ್ಮಣನ. ಇದು ಆತ್ಮಿಕ ಮನಸ್ಸಿನ ಎಕ್ಸರ್ಸೈಸ್ ಆಗಿದೆ. ಈ ಎಕ್ಸರ್ಸೈಸ್ ಮಾಡ್ತಾ ಇರ್ತೀರಿ ಅಂದರೆ ಕಂಪ್ಲೀಟ್ ಲೈಟ್ ಆಗಿಬಿಡ್ತೀರಿ. ಅಭ್ಯಾಸ ಆಗ್ತದೆ ಮಕ್ಕಳೇ ಅಂತಿದ್ದಾರೆ ಪಾಪ. 5 ಸ್ವರೂಪ ಸ್ವದರ್ಶನ ಚಕ್ರಧಾರಿ ಆತ್ಮ, ನಾನಾತ್ಮ ಸ್ವದರ್ಶನ ಚಕ್ರಧಾರಿ ಆತ್ಮ ಆಗಿದ್ದೇನೆ. ಬಾಪ್ ದಾದಾ ಎಲ್ಲ ಮಕ್ಕಳನ್ನು ಸೆಕೆಂಡಿನಲ್ಲಿ ಪವರ್ಫುಲ್ ದೃಷ್ಟಿಯನ್ನು ಕೊಡುತ್ತೆ. ತಮ್ಮ ವರದಾನಿ ಹಸ್ತವನ್ನು ನಾವೆಲ್ಲ ಮಕ್ಕಳ ಹಣೆಯ ಮೇಲೆ ತನ್ನ ವರದಾನಿ ಹಸ್ತದ ಬೆರಳನ್ನು ಇಡುತ್ತಾ ಟಚ್ ಮಾಡ್ತಾ ಇದ್ದಾರೆ. ಪರಮಾತ್ಮ ವರದಾನಿ ಹಸ್ತದ ಬೆರಳು ಟಚ್ ಆದ ತಕ್ಷಣವೇ ಆತ್ಮದಲ್ಲಿ ಕರೆಂಟ್ ಗೋಚರಿಸ್ತಾ ಇದೆ. ಬೆಳಕು ಬರ್ತಾ ಇದೆ. ಪವರ್ಫುಲ್, ಏಕ್ದಮ್ ಪವರ್ಫುಲ್. ಪರಮಾತ್ಮ ತನ್ನ ವರದಾನಿ ಹಸ್ತದಿಂದ ನನ್ನ ಮಸ್ತಕವನ್ನು ಟಚ್ ಮಾಡಿದ ಸೆಕೆಂಡಿನಲ್ಲಿ ನನ್ನ ಆತ್ಮ ಸೂಕ್ಷ್ಮ ಶರೀರವನ್ನು ಸೂಕ್ಷ್ಮ ವತನದಲ್ಲಿ ಬಿಟ್ಟು ಬಿಂದು ಮಾತ್ರ ಪರಮಧಾಮಕ್ಕೆ ಹೊರಟಿದೆ. ಅನಾದಿ ಜ್ಯೋತಿರ್ ಬಿಂದು ಸ್ವರೂಪದಲ್ಲಿ ಸ್ಥಿತನಾಗ್ತಾ ಇದ್ದೇನೆ. ಜ್ಞಾನ ಸೂರ್ಯನ ಪಕ್ಕದಲ್ಲಿ ಕುಳಿತುಕೊಳ್ತಾ ಇದ್ದೇನೆ. ಪರಮಧಾಮದಲ್ಲಿ ಅನುಭವ. ನಾನು ಆತ್ಮ ಪರಮಧಾಮ ನಿವಾಸಿ, ಶ್ರೇಷ್ಠ ಆತ್ಮನಾಗಿದ್ದೆ. ನಾನು ಹೇಳ್ರಿ ಎಲ್ಲರೂ ಸುಮಾನದಲ್ಲಿ ಸೆಟ್ ಆಗಿ ನಾನು ಆತ್ಮ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಬಿಂದು ಹೋಗಿ ಬಿಂದು ಬಾಬಾರವರ ಹತ್ತಿರ ಕುಳಿತುಕೊಳ್ತಾ ಇದೆ. ಮನಭಾವ ಅವಸ್ಥೆಯಲ್ಲಿದೆ.
ಅನುಭವ ಮಾಡ್ತಾ ಇದ್ದೀವಿ. ಬಾಬಾ ನೋಡ್ತಾ ಇದ್ದಾರೆ, ಟೆನ್ಷನ್ ಏನು ಹೇಳಿದರು, ಓನ್ಲಿ ಸಮರ್ಥ ಸಂಕಲ್ಪ, ನೋ ವ್ಯರ್ಥ, ನೋ ಚಿಂತೆ, ನೋ ಬೇಜಾರು, ಎಲ್ಲವನ್ನ ಈಶ್ವರನಿಗೆ ಅರ್ಪಣೆ ಮಾಡಿ ಯೋಗ ಅಗ್ನಿಯನ್ನು ಪ್ರಜ್ವಲಿಸುತ್ತಿದ್ದರು. ಆತ್ಮಗಳು ನಾವು ಪರಮಧಾಮದಲ್ಲಿ ಬಿಂದುವಾಗಿ ಕುಳಿತುಕೊಂಡಿದ್ದೇವೆ. ಬಿಂದು ಬಾಬಾ ರವರ ಜೊತೆ ಕಂಬೈನ್ಡ್ ಆಗಿ ನೋಡಿ. ಎದುರುಗಡೆ ಬಾಬರವರ ಫೋಟೋ, ಶಿವಬಾಬಾ ಬಿಂದು, ನಾನು ಬಿಂದು. ಆ ಫೋಟೋ ಒಳಗಡೆ ಇರುವ ಬಿಂದುವಿನ ಹತ್ತಿರ ಹೋಗಿ ಕುಳಿತುಕೊಂಡಿದ್ದೇನೆ. ಸ್ಥೂಲ ಕನ್ನೆಗಳು ಓಪನ್ ಇದೆ. ಬಿಂದು ಹೋಗಿ ಪರಮಧಾಮದಲ್ಲಿ ಸ್ಥಿತವಾಗಿದೆ. ಬಿಂದು ಬಾಬರವರ ಜೊತೆಗೆ ಕನೆಕ್ಟೆಡ್, ಕಂಪ್ಲೀಟ್ ಕಂಬೈನ್. ಪರಮಧಾಮ ನಿವಾಸಿ. ಪರಮಧಾಮ ನಿವಾಸಿಯಾಗಿದ್ದೇನೆ. ಜ್ಞಾನ ಸೂರ್ಯನಿಗೆ ಅಂಟಿಕೊಂಡಿದ್ದೇನೆ. ಆತ್ಮದಲ್ಲಿ ಅಗ್ನಿ ಅನುಭವ, ಯೋಗಾಗ್ನಿ ಅನುಭವ. ಯೋಗಾಗ್ನಿಯ ಸ್ನಾನವಾಗುತ್ತಿದೆ ಆತ್ಮಕ್ಕೆ. ಆತ್ಮದಲ್ಲಿರುವ ಎಲ್ಲ ವಿಕರ್ಮ ಬೈ ಡಿಫಾಲ್ಟ್ ಭಸ್ಮವಾಗುತ್ತವೆ. ಲೆಕ್ಕಾಚಾರಗಳೆಲ್ಲ ಚುಕ್ತ. ಅಗ್ನಿಯಲ್ಲಿ ಭಸ್ಮ. ಚುಕ್ತ ಮಾಡ್ಕೋಬೇಕಂದ್ರೆ ಒಂದು ಅಗ್ನಿ, ಯೋಗಾಗ್ನಿ, ಇಲ್ಲ ಅಂದರೆ ಭೋಗಿಸಬೇಕಾಗ್ತದೆ. ಹಾಗಾಗಿ ಬಾಬಾ ಯೋಗ ಅಗ್ನಿ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಕಾರಣ ಎಲ್ಲ ಲೆಕ್ಕಾಚಾರಗಳು ಯೋಗ ಅಗ್ನಿಯಲ್ಲಿ ಭಸ್ಮವಾಗಬೇಕು. ಪ್ರಾಕ್ಟಿಕಲ್ ಭಸ್ಮ. ನಿಶ್ಚಯ ಬುದ್ಧಿ ಮಕ್ಕಳಿಗೆ ಮಾತ್ರ ಭಸ್ಮವಾಗ್ತದೆ. ನಿರಹಂಕಾರಿ ಮಕ್ಕಳಿಗೆ ಮಾತ್ರ ಭಸ್ಮವಾಗ್ತವೆ. ಲೆಕ್ಕಾಚಾರಗಳು ಭೋಗಿಸುವುದರ ಅನುಭವ ಬರುವುದಿಲ್ಲ. ಬಲೆ ನೋವಿದೆ, ಆದರೆ ಭೋಗಿಸುವುದು ಅನುಭವಕ್ಕೆ ಬರುವುದಿಲ್ಲ. ಇದು ಸ್ಪಷ್ಟ ಮಾಡ್ತದೆ. ಯೋಗ ಅಗ್ನಿ ಅವಶ್ಯಕತೆ ಇದೆ ಆತ್ಮಕ್ಕೆ. ಆತ್ಮದಲ್ಲಿ 63 ಜನ್ಮದ ಹೊರೆ ಇದೆ. ವಿಕರ್ಮ, ಯಾವುದೇ ಹಲ್ಚಲಿಲ್ಲ ಈ ಸೆಕೆಂಡ್ನಲ್ಲಿ. ಅಚಲ ಸ್ಥಿತಿ, ಕಂಪ್ಲೀಟ್ ಅಚಲ ಸ್ಥಿತಿಯಲ್ಲಿದ್ದೇನೆ. ಅಚಲ ಅಂದರೆ ನೋ ಅನ್ಶೇಕಬಲ್, ಶೇಕ್ ಆಗ್ತಾ ಇಲ್ಲ, ಕಂಪ್ಲೀಟ್ ಸ್ಥಿರವಾಗಿದೆ. ಅಚಲ ಸ್ಥಿತಿ, ನೋ ಮೂಮೆಂಟ್.
ಬಿಂದು ಯೋಗಾಗ್ನಿ ವಿಕರ್ಮ ವಿನಾಶ. ಎಲ್ಲ ವಿಕರ್ಮಗಳು ಭಸ್ಮ ವಿನಾಶವಾಗ್ತಾ ಇದ್ದಾವೆ. ತಿಳಿದು ತಿಳಿದೇ ಮಾಡಿರುವ ವಿಕರ್ಮಗಳೆಲ್ಲ ಭಸ್ಮೀಭೂತವಾಗ್ತಾ ಇದೆ. ಯೋಗಾಗ್ನಿಯಲ್ಲಿ ಆತ್ಮ ಸ್ನಾನ ಮಾಡುತ್ತಿದೆ. ವಿಕರ್ಮಗಳೆಲ್ಲ ಭಸ್ಮವಾಗಿದೆ. ಲೆಕ್ಕಾಚಾರಗಳೆಲ್ಲ ಚುಕ್ತ. ಯೋಗ ಅಗ್ನಿಯಲ್ಲಿ ಭೋಗಿಸುವುದೆಲ್ಲ ಬಂದ್. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದೆ. ಸ್ವಯಂ ನನಗೆ ಸ್ಪಷ್ಟ ಮಾಡಿಕೊಳ್ತಾ ಇದ್ದೀನಿ. ಅನಾತ್ಮ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಶ್ರೇಷ್ಠ ಆತ್ಮನಾಗಿದ್ದೇನೆ. ಶ್ರೇಷ್ಠ ಆತ್ಮನಾಗಿದ್ದೇನೆ. ಒಂದೇ ಸಮರ್ಥ ಸಂಕಲ್ಪ. ಶ್ರೇಷ್ಠ ಆತ್ಮನಾಗಿದ್ದೇನೆ. ಶ್ರೇಷ್ಠ ಆತ್ಮನಾಗಿದ್ದೇನೆ. ಬುದ್ಧಿಯಲ್ಲಿ ಪಕ್ಕಾ ಮಾಡಿಕೊಳ್ತಾ ಇದ್ದೀವಿ. ಶ್ರೇಷ್ಠ ಆತ್ಮ ನಾನು, ಶ್ರೇಷ್ಠ ಆತ್ಮ ನಾನು, ಶ್ರೇಷ್ಠ ಆತ್ಮ ನಾನು. ಪರಮಧಾಮದಲ್ಲಿದ್ದೇನೆ. ಅಪ್ಪಾಜಿಯೊಂದಿಗೆ ಕುಳಿತುಕೊಂಡಿದ್ದೇನೆ. ಅವರ ಸಮಾನ ಶ್ರೇಷ್ಠ ಆತ್ಮ ನಾವು. ಅಚಲ ಸ್ಥಿತಿ, ಯಾವುದೇ ಹಲ್ಚಲಿಲ್ಲ. ಕಂಪ್ಲೀಟ್ ಅಚಲ ಸ್ಥಿತಿ. ಬಾಬಾ ಪದೇ ಪದೇ ಹೇಳ್ತಾ ಇದ್ದಾರೆ ಅಚಲ. ಯಾರಾದರೂ ಹಲ್ಚಲಲ್ಲಿದ್ದೀರಾ? ಬಾಬಾ ಚೆಕ್ ಮಾಡ್ತಾ ಇದ್ದಾರೆ. ಅಚಲ ಸ್ಥಿತಿ, ಯಾವುದೇ ಹಲ್ಚಲಿಲ್ಲ. ಅಚಲ ಸ್ಥಿತಿಯಲ್ಲಿದ್ದೇನೆ. ಸ್ಥಿರವಾಗಿದೆ. ಮನಸ್ಸು ಬುದ್ಧಿ ಸ್ಥಿರವಾಗಿದೆ. ಪರಮಧಾಮದಲ್ಲಿ ಅಚಲ ಸ್ಥಿತಿ. ಪರಮಧಾಮ ನಿವಾಸಿ. ಬರೀ ಯಾವುದೇ ಸ್ಮೃತಿ ಇಲ್ಲ. ನನ್ನ ಆತ್ಮ ಪರಮಧಾಮ ನಿವಾಸಿ. ಬೇರೆ ಯಾವುದು ಸ್ಮೃತಿ ಇಲ್ಲ. ಪ್ರಾಕ್ಟಿಕಲ್
ಯಾವುದೇ ಹಲ್ಚಲಿಲ್ಲ, ಸಂಕಲ್ಪ ಮಾತ್ರವೂ ಇಲ್ಲ. ನಾನು ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದು, ಇದೊಂದೇ ಸಂಕಲ್ಪ ಬಿಟ್ಟರೆ ಬೇರೆ ಯಾವ ಸಂಕಲ್ಪವೂ ಟಚ್ ಮಾಡ್ತಾ ಇಲ್ಲ ನಾನು ಆತ್ಮನನ್ನು. ಯಾವುದೇ ಹಲ್ಚಲಿಲ್ಲ, ಅಚಲ ಸ್ಥಿತಿ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೆ. ಅಚಲ ಸ್ಥಿತಿಯಲ್ಲಿದ್ದೀವ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ ಆಗಿದ್ದೀನ. ಯಾವುದೇ ಹಲ್ಚಲಿಲ್ವಾ? ಪಕ್ಕ ಬಾಬಾ ನೋಡ್ತಾ ಇದ್ದಾರೆ. ಮನಸ್ಸು ಬುದ್ಧಿ ಹೃದಯೇಶ್ವರನ ಜೊತೆಗೆ ಅಂಟಿಕೊಂಡಿದೆ. ಬಿಂದು ಆಗಿ ಬಿಂದು ಬಾಬಾರವರ ಜೊತೆ ಬಹಳ ಕಾಲದ ಅಭ್ಯಾಸದಲ್ಲಿ ಪರಮಾತ್ಮನನ್ನು ತೊಡಗಿಸಿದ್ದಾರೆ. ಅಚಲ ಸ್ಥಿತಿಯಲ್ಲಿದ್ದೇನೆ. ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಜ್ಞಾನ ಸೂರ್ಯನ ಜೊತೆಗೆ ಕುಳಿತುಕೊಂಡಿದ್ದೇನೆ. ಯೋಗಾಗ್ನಿ ಅನುಭವ ಮಾಡುತ್ತಿದ್ದೇನೆ. ಶ್ರೇಷ್ಠ ಆತ್ಮ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮ.
ಅಚಲ ಸ್ಥಿತಿ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಒಂದೇ ಸಮರ್ಥ ಸಂಕಲ್ಪವನ್ನು ನಿರಂತರ ಹೊಂದಿ ಜ್ಞಾನ ಸೂರ್ಯನ ಕಂಬೈನ್ ಸ್ವರೂಪದಲ್ಲಿ ಅವರ ಸಮಾನ ಮಹಾನ್ ಆತ್ಮನಾಗಿದ್ದೇನೆ. ಬಿಂದೂ ಆಗಿದ್ದೇನೆ. ಜ್ಞಾನ ಸಿಂಧುವಿನಲ್ಲಿ ಸಮಾವೇಶ. ಅಚಲ ಸ್ಥಿತಿ ವಿಕರ್ಮ ವಿನಾಶ ಏಕಾಂತವಾಸಿ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ. ಶ್ರೇಷ್ಠ ಆತ್ಮನಾಗಿದ್ದೇನೆ. ಶ್ರೇಷ್ಠ ಆತ್ಮನಾಗಿದ್ದೇನೆ. ಅಚಲ ಸ್ಥಿತಿಯಲ್ಲಿ ನೆಕ್ಸ್ಟ್ ಮಿನಿಟಲ್ಲಿ ನಾನು ಆತ್ಮ ಪರಮಧಾಮದಿಂದ ಸೂಕ್ಷ್ಮವತನಕ್ಕೆ ಬಂದಿದ್ದೇನೆ. ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತನಾಗಿದ್ದೇನೆ. ಫರಿಸ್ತಾ ಅಕ್ಕಾರಿ ಫರಿಸ್ತಾ. ಫರಿಸ್ತಾ ಅಂದರೆ ಹೇಗಿರ್ತದೆ ನೋಡಿ. ಸೂಕ್ಷ್ಮವತನ ಹೇಗಿದೆ? ಬಿಳಿ ಬಿಳಿಯಾದ ಮೋಡಗಳ ಮಧ್ಯದಲ್ಲಿ ಬಾಪದಾದ ಬ್ರಹ್ಮಬಾಬಾ ಮತ್ತು ಅವರ ಭೃಕುಟಿಯ ಮಧ್ಯದಲ್ಲಿ ಜ್ಞಾನ ಸೂರ್ಯ ಶಿವಬಾಬಾ ಇದ್ದಾರೆ. ಫರಿಸ್ತಾ ಸ್ವರೂಪದಲ್ಲಿ ಸ್ಥಿತರಾಗಿ, ಫರಿಸ್ತಾ ಸ್ವರೂಪದಲ್ಲಿ ನಾವೆಲ್ಲರೂ ಸ್ಥಿತರಾಗಿದ್ದೇವೆ. ಫರಿಸ್ತಾ ಫರಿಸ್ತಾ ಫರಿಸ್ತಾ. ನೆಕ್ಸ್ಟ್ ಮಿನಿಟ್ಗಳಲ್ಲಿ ಇದೊಂದೇ ಸುಮಾನದಲ್ಲಿ ಸ್ಥಿತರಾಗ್ತವೆ. ನಾನಾತ್ಮ ಫರಿಸ್ತಾ ಸೂಕ್ಷ್ಮವತನವಾಸಿ ಫರಿಸ್ತಾ ಫರಿಸ್ತಾ ಪ್ರಾಕ್ಟಿಕಲ್ ಫರಿಸ್ತಾ ಅಂದರೆ ಯಾವುದೇ ರಿಸ್ತಗಳ ನೆನಪಿಲ್ಲ, ನೋ ಅಟ್ಯಾಚ್ಮೆಂಟ್, ಹಗೂರತೆ, ಡಬಲ್ ಲೈಟ್ನ ಅನುಭವ. ನಾನಾತ್ಮ ಫರಿಸ್ತಾ ಫರಿಸ್ತಾ ಸೂಕ್ಷ್ಮವತನವಾಸಿ. ಎದುರುಗಡೆ ಬಾಪದಾದ ಬಾಬಾ ಕಲಿಸ್ಕೊಡ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಪ್ರಾಕ್ಟಿಕಲ್ ಅನುಭವ ಮಾಡಿಸ್ತಾ ಇದ್ದಾರೆ. ನಾನು ಫರಿಸ್ತಾ ಆಗಿದ್ದೇನೆ. ಹಗೂರತೆ ಅನುಭವ, ಲೈಟ್ನ ಅನುಭವ, ಮೈಟ್ನ ಅನುಭವ. ಸೂಕ್ಷ್ಮವತನದಲ್ಲಿ ನಾನು ಆತ್ಮ ಫರಿಸ್ತಾ ಆಗಿದ್ದೇನೆ. ಫರಿಸ್ತಾ ಆಗಿದ್ದೇನೆ. ಶಿವ ಪರಮಾತ್ಮನ ಫರಿಸ್ತಾ. ಎದುರುಗಡೆ ಬಾಪ್ದಾದ ಅವರ ನಯನದಿಂದ ಕರೆಂಟನ್ನು ಗ್ರಹಿಸುತ್ತಿರುವ ಫರಿಸ್ತಾ ಆಗಿದ್ದೇನೆ. ಎಲ್ಲ ಭಾನದಿಂದ ಮುಕ್ತನಾಗಿ ಆತ್ಮದ ಲೈಟ್, ಸೂಕ್ಷ್ಮ ಶರೀರದ ಲೈಟ್, ಡಬಲ್ ಲೈಟ್ ಫರಿಸ್ತಾ. ಎದುರುಗಡೆ ಬಾಪ್ದಾದ ನಿರಂತರ ನನ್ನನ್ನೇ ನೋಡ್ತಾ ಇದ್ದಾರೆ. ಅನುಭವ ಮಾಡಿ ನಾನು ಫರಿಸ್ತಾ. ಫರಿಸ್ತಾ ಪವರ್ಫುಲ್ ಏಂಜಲಿಕ್ ಸ್ಟೇಜಲ್ಲಿ ವಿಶ್ವದ ಗ್ಲೋಬ್ಗೆ ನಿರಂತರ ಶಕ್ತಿಯನ್ನು ತುಂಬುತ್ತಾ ಇರುವಂತಹ ಫರಿಸ್ತಾ. ಬಾಪ್ದಾದಾರವರ ಮಸ್ತಕದಿಂದ ಕರೆಂಟನ್ನು ಗ್ರಹಿಸುತ್ತಿರುವ ಫರಿಸ್ತಾ ಫರಿಸ್ತಾ ಫರಿಸ್ತಾ.
मैं फरिश्ता हूँ। ಫರಿಷ್ಠಾಗಿ ಕಳೆದು ಹೋಗಿದ್ದೇನೆ. ಪರಮಾತ್ಮ ಪಾಪ್ದಾದಾರವರ ನಯನಗಳಲ್ಲಿ ಸಮಾವೇಶನಾಗಿದ್ದೇನೆ. ನಾನಾತ್ಮ ಫರಿಷ್ಠ, ಪವರ್ಫುಲ್
ಪವರ್ಫುಲ್ ಏಂಜಲ್ ಆಗಿದ್ದೇನೆ, ಸೂಕ್ಷ್ಮ ವಚನವಾಸಿ ಆಗಿದ್ದೇನೆ. ಫರಿಸ್ತಾ 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 ಪವರ್ಫುಲ್ ಏಂಜಲ್ ಶಿವ ಪರಮಾತ್ಮನ ಫರಿಸ್ತಾ ಅನುಭವ ಮಾಡ್ತಾ ಇದ್ದೀವಿ. ಹಗೂರರಾಗಿದ್ದೇವೆ. शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए, बाबा के दुलारे शांति हम फैलाए। शिव के फरिश्ते क्रांति हम हैं लाए, बाबा के दुलारे शांति हम फैलाए। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। नई दिशा दिखाएंगे। शिव के फरिश्ते क्रांति हम हैं लाए, शिव के फरिश्ते क्रांति हम हैं लाए। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। विश्व में स्नेह की धारा हम बहाएंगे, शिव के संदेशों को हर दिल तक पहुंचाएंगे। हम सहारा बनेंगे हर डूबती कश्ती का, प्रेम का स्वर बनेंगे हर व्यथित हृदय की बस्ती का। नई दिशा दिखाएंगे। शिव के फरिश्ते क्रांति हम फैलाए, शिव के फरिश्ते क्रांति हम फैलाए। दुखियों का मित्र बन राह नहीं दिखाएंगे, नफरत की दीवार
गिराएंगे दुखियों का मित्र बन राह नहीं दिखाएंगे, नफरत की दीवारों को मिलकर गिराएंगे। एक नया सायरा सभी ले आएंगे शिव के फरिश्ते हम विश्व को जगाएंगे नई दिशा दिखाएंगे शिव के फरिश्ते क्रांति हम है लाए शिव के फरिश्ते क्रांति हम है लाए बाबा के दुलारे शांति हम फैलाए ज्ञान का दीप जलाएंगे, अंधकार मिटाएंगे, सत्य का पाठ पढ़ाकर नई दिशा दिखाएंगे। नई दिशा दिखाएंगे शिव के फरिश्ते क्रांति हम है लाए बाबा के दुलारे शांति हम फैलाए शांति हम फैलाए शांति हम फैलाए ಶಿವ ಪರಮಾತ್ಮನ ಪರಿಸ್ಥಿತಿಗಳು, ಈಶ್ವರನ ಪರಿಸ್ಥಿತಿಗಳು ನಾವೆಲ್ಲರೂ ಸೂಕ್ಷ್ಮವತನದಲ್ಲಿ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಅವರ ವರದಾನಿ ಹಸ್ತವನ್ನು ತಲೆಯ ಮೇಲೆ ಅನುಭವ ಮಾಡುತ್ತಾ ಅವರ ವರದಾನಿ ಹಸ್ತದಲ್ಲಿ ಕರೆಂಟನ್ನು ಪ್ರಕಾಶತೆಯನ್ನು ಅನುಭವ ಮಾಡುತ್ತಿದ್ದೇವೆ. ಶಿವ ಪರಮಾತ್ಮನ ಫರಿಸ್ತೆಗಳು ನಾವು, ಪರಮಾತ್ಮನ ಸಮೀಪದ ಮಕ್ಕಳು ನಾವು. ಅವರ ವರದಾನಿ ಹಸ್ತದಿಂದ ಬೆಳಕು ಲೈಟೇ ಲೈಟ್ನ ಅನುಭವ, ಮೈಟ್ನ ಅನುಭವ ಮಾಡುತ್ತಾ ಕುಳಿತಿದ್ದೇನೆ. ಪರಮಾತ್ಮ ಸಮೀಪದ ಮಕ್ಕಳು ವಿಶ್ವಕ್ಕೆ, ಪ್ರಕೃತಿಗೆ ಬೈ ಡಿಫಾಲ್ಟ್ ಸಕಾಶ ಕೊಡ್ತಾ ಇದೆ. ನಾನು ಫರಿಸ್ತಾ ಅಂದ ತಕ್ಷಣವೇ ಕೊಡುವಂತಹ ದಾತನ ಒಂದು ಸಂಸ್ಕಾರ ಬೈ ಡಿಫಾಲ್ಟ್ ನನ್ನಲ್ಲಿದೆ. ಕೊಡ್ತಾ ಹೋಗ್ತಾ ಇದ್ದೀನಿ. ಬಾಪ್ ದಾದಾ ಎಲ್ಲ ಮುದ್ದಾದ ಫರಿಸ್ತೆಗಳನ್ನು ಸಮೀಪದಲ್ಲಿ ಕರೆದು ಪ್ರತಿಯೊಂದು ಫರಿಸ್ತೆಗಳಿಗೆ ವಿಶೇಷ ದೃಷ್ಟಿ, ಪವರ್ಫುಲ್ ಕರೆಂಟನ್ನು ತುಂಬುತ್ತಾ ಮಾಸ್ಟರ್ ದಾತಾ ಭವ, ಪ್ರಕೃತಿ ಜೀತ್ ಆತ್ಮ ಭವದ ವರದಾನವನ್ನು ಕೊಡುತ್ತಾ ಎಲ್ಲ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಬಾಪ್ ದಾದಾರವರು ಪವರ್ಫುಲ್ ದೃಷ್ಟಿಯ ಜೊತೆಗೆ ರಕ್ಷಾ ಕವಚವನ್ನು ಹಾಕ್ತಾ ಇದ್ದಾರೆ. ರಕ್ಷಾ ಕವಚಕ್ಕೆ ವಿಶೇಷ ಶಕ್ತಿಯನ್ನು ತುಂಬಿ ಪವಿತ್ರತೆಯ ಅಭಾಮಂಡಲದ ಅನುಭವವನ್ನು ಮಾಡುತ್ತಾ ಹೃದಯರಾಮನಿಗೆ ಹೃದಯದಿಂದ ನಮಸ್ತೆ 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 ನಮಸ್ತೆಯನ್ನು ಮಾಡ್ತಾ ನಾನಾತ್ಮ ಸೂಕ್ಷ್ಮ ವಚನದಿಂದ ನಾನಾತ್ಮ ಫರಿಸ್ತ ಸೂಕ್ಷ್ಮ ವಚನದಿಂದ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಬಂದು ವಿರಾಜಮಾನನಾಗುತ್ತಿರುವ ಅನುಭವ. ಆತ್ಮ ಭೃಕುಟಿಯ ಮಧ್ಯದಲ್ಲಿ ಬಂದು ವಿರಾಜಮಾನ ಆದ ಸೆಕೆಂಡಿನಲ್ಲಿ ಪ್ರಕಾಶತೆ, ಪವಿತ್ರತೆಯ ಭಾಮಂಡಲ ನನ್ನ ಸುತ್ತಲೂ ಹರಡಿದೆ, ವಾಯುಮಂಡಲದ ಸುತ್ತಲೂ ಹರಡುತ್ತಿದೆ. ನಾನಾತ್ಮ ಹಗೂರನಾಗಿದ್ದೀನಿ, ಕಂಪ್ಲೀಟ್ ಲೈಟ್ ಆಗಿದ್ದೇನೆ. ಪ್ರಾಕ್ಟಿಕಲ್ ಅನುಭವ ಮಾಡುತ್ತಾ ತೇಲಾಡ್ತಾ ಇರುವ ಪರಿಸ್ಥಿತಿಗಳು ನಾವು, ಪ್ರಕೃತಿ ಜೀತ್ ಆತ್ಮರು ನಾವು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.
ಎಲ್ಲ ದಿವ್ಯ ಫರಿಸ್ತೆಗಳಿಗೆ ಗುಡ್ ಈವ್ನಿಂಗ್. ನಮಸ್ತೆ ನಮಸ್ತೆ. ಓಂ ಶಾಂತಿ.